Hello students, you are welcome to First PUC Mathematics online classes. Myself, I am Ramesh PR, working as a mathematics lecturer in Vijaya Independent PU College, Vijaypura. Dear students, here I would like to present First PUC Mathematics very first chapter, that is sets. Dear students, here we have around 16 chapters in our First PUC Mathematics. These 16 chapters are very important, but unfortunately because of COVID-19, our government of Karnataka, that too our PU board, reduced some chapters. Anyhow, the first 3 chapters are very important. These 3 chapters definitely we can expect in the annual examination, children. Understand, children? Now I would like to welcome you people to our First PUC online classes. Once again, dear students, please open your textbook. If you have the textbook, please open your textbook, or otherwise just you keep one page or pencil or pen, whatever you want. Understand, children? ಮಕ್ಕಳ ಅರ್ಥ ಆಗ್ತಾ ಇದೆಯಾ? ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ, ಟೆಕ್ಸ್ಟ್ ಬುಕ್ ಇಲ್ಲಪ್ಪ ಅಂದರೆ ಒಂದು ಶೀಟ್ ತೊಗೊಳ್ರಿ, ಅಥವಾ ಒಂದು ನೋಟ್ಸ್ ತೊಗೊಳ್ರಿ, ಅಥವಾ ರಫ್ ನೋಟ್ ತೊಗೊಳ್ರಿ. ಸೊ ರಫ್ ನೋಟಲ್ಲಿ ಕ್ಲೀನಾಗಿ ಸ್ಪಷ್ಟವಾಗಿ ಸೆಟ್ಸ್ ಅಂತ ಹೆಡ್ಲೈನ್ ಕೊಡಿ ಮಕ್ಕಳ. ಸೆಟ್ಸ್ ಅಂತ ಹೆಡ್ಲೈನ್ ಕೊಡಿ, ಅದರ ಬ್ರಾಕೆಟಲ್ಲೇ ಬರ್ಕೊಡ್ರಿ. ಆ ಸೆಟ್ಸ್ಗೆ ಇರ್ತಕ್ಕಂತಹ ಒಂದು ವೆಯ್ಟೇಜು ಬಂದ್ಬಿಟ್ಟು 1 + 2 + 2 + 3. ಮಕ್ಕಳು ಅರ್ಥ ಆಗ್ತಾ ಇದೆಯಾ? 1 ಮಾರ್ಕ್ ಕ್ವಶನ್ ಒಂದಿರುತ್ತೆ, 2 ಮಾರ್ಕ್ ಕ್ವಶನ್ಸು 2 ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ ಕ್ವಶನ್ ಒಂದಿರುತ್ತೆ. ಸೊ ಟೋಟಲ್ ಆಗಿ ಈ ಸೆಟ್ಸಿಂದ ನಮಗೆ ಆನ್ಯಲ್ ಎಕ್ಸಾಮಲ್ಲಿ 8 ಮಾರ್ಕ್ಸ್ ಸಿಗುತ್ತೆ. ಬಟ್ ಈ ವರ್ಷ ನನ್ನ ಪ್ರಕಾರ ಈ ಚಾಪ್ಟ್ರಿಂದ ಅರೌಂಡ್ 10 ಮಾರ್ಕ್ಸು ಕೂಡ ಸಿಗ್ಬೋದು ಮಕ್ಕಳ. ಅದನ್ನು ನೆಕ್ಸ್ಟ್ ಮತ್ತೆ ಪುನಃ ನಿಮಗೆಲ್ಲ ಹೇಳ್ಕೊಂಡು ಬರ್ತೀನಿ. ಸೊ ಏನಿಯೋ ನಿಮ್ಮ ಹತ್ರ ಒಂದು ಮ್ಯಾಥಮೆಟಿಕ್ಸ್ ನೋಟ್ಸ್ ಇದ್ದರೆ ಪ್ಲೀಸ್ ಆ ಒಂದು ನೋಟ್ಸಲ್ಲೇ ಕ್ಲೀನಾಗಿ ನೀಟಾಗಿ ಕ್ಯಾಪಿಟಲ್ ಲೆಟರ್ಸಲ್ಲಿ ಸೆಟ್ಸ್ ಅಂತ ಹೆಡ್ಲೈನ್ ಕೊಡಿ ಮಕ್ಕಳ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸೆಟ್ಸ್ ಅಂತ ಕ್ಲೀನಾಗಿ ಹೆಡ್ಲೈನ್ ಕೊಡಿ. SETS SETS ಸೆಟ್ಸ್ ಅಂತ ಹೆಡ್ಲೈನ್ ಕೊಡಿ. ಅದರ ಬ್ರಾಕೆಟಲ್ಲಿ ವೆಯ್ಟೇಜ್ ಕೂಡ ಬರೀರಿ. 1 + 2 + 2 + 3 ಟೋಟಲ್ಲು 8 ಮಾರ್ಕ್ಸ್ ಅಂತ. ಕನ್ನಡದಲ್ಲಿ ನಾವು ಸೆಟ್ಸನ್ನು ಏನು ಕರಿತೀವಪ್ಪ ಅಂದರೆ ಘನ ಅಂತ ಕರಿತೀವಿ ಮಕ್ಕಳ. ಘನಗಳು. ಸೊ ಘನಗಳು ಅಂತ ನಾವು ಕರಿತೀವಿ. ಘನ ಅಂದ್ರೇನು? ಗುಂಪು. ಈಗ ಗಣರಾಜ್ಯೋತ್ಸವ ಅಂತ ನಾವು ಕರಿತಿದ್ವಲ್ವ. ಗಣರಾಜ್ಯೋತ್ಸವ ಅಂದ್ರೇನು? ಇಡೀ ನಮ್ಮ ದೇಶಾದ್ಯಂತ ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊತೀವಿ. ಕಾರಣ ಇಷ್ಟೇ, ಚದುರೋಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ನಮ್ಮ ಭಾರತ ದೇಶವನ್ನು ಒಟ್ಟುಗೂಡಿಸಿ ಎಲ್ಲ ರಾಜ್ಯಗಳು ಕೂಡ ಸೇರಿ ಗಣರಾಜ್ಯೋತ್ಸವವನ್ನು ನಾವೆಲ್ಲ ಆಚರಣೆ ಮಾಡ್ಕೊತೀವಿ. ಸೊ ಇಲ್ಲಿ ಕೂಡ ಅಷ್ಟೇ, ಘನ ಅಂದರೆ ಗುಂಪು. ಈ ಘನಗಳ ಬಗ್ಗೆ ಸಾಕಷ್ಟು ನಾವು ಇಲ್ಲಿ ತಿಳ್ಕೊಳ್ಳೋಕ್ಕೆ ನಮಗೆ ಅನುಕೂಲಗಳಿದ್ದಾವೆ. ಸೊ ನಾನು ಒಂದು ಎಕ್ಸಾಂಪಲ್ ಮಾತ್ರ ನಾನು ಕೊಡೋಕ್ಕೆ ಬಿಗಿನಿಂಗಲ್ಲಿ ನಾನು ಇಷ್ಟಪಡ್ತೀನಿ ಮಕ್ಕಳ. ಅರ್ಥ ಆಗ್ತಾ ಇದೆಯಾ? ಸೊ ಇಯರ್ ಐ ವುಡ್ ಲೈಕ್ ಟು ಕೋಟ್ ಒನ್ ಬ್ಯೂಟಿಫುಲ್ ಎಕ್ಸಾಂಪಲ್. Say for example, if there are 2 friends, ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಅಂತ ಇಟ್ಕೊಡ್ರಿ. ಅದರಲ್ಲಿ ಒಬ್ಬ ಫ್ರೆಂಡ್ ಹೆಸರು ಬಂದುಬಿಟ್ಟು ವಿಜಯ್ ಅಂತ, ಇನ್ನೊಬ್ಬ ಫ್ರೆಂಡ್ ಹೆಸರು ಬಂದುಬಿಟ್ಟು ಗಿರಿ ಅಂತ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸೊ ಈಗ ವಿಜಯ್ ಮತ್ತು ಗಿರಿ ಅಂತಕ್ಕಂತಹ ಇಬ್ಬರು ಫ್ರೆಂಡ್ಸು ಒಂದು ಕಾಲೇಜಲ್ಲಿ ಒಂದು ಸೆಕ್ಷನಲ್ಲಿ, ಸೇ ಫಾರ್ ಎಕ್ಸಾಂಪಲ್ PCMBಯಲ್ಲಿ ಓದ್ತಾ ಇದ್ದಾರೆ ಅಂತ ಇಟ್ಕೊಳ್ರಿ. ಸೊ ಮ್ಯಾಥ್ಸ್ ಸರ್ ಬಂದರು. ಸೊ ಇಬ್ಬರು ಫ್ರೆಂಡ್ಸನ್ನು ನಿಲ್ಲಿಸಿಬಿಟ್ಟು ಒಂದು ಕ್ವಶನನ್ನು ಕೇಳ್ತಾರೆ. ಏನು ಕ್ವಶನ್ ಗೊತ್ತಾ? ವಿಜಯ್, ಕ್ಯಾನ್ ಯು ಕಲೆಕ್ಟ್ ದ ಬೆಸ್ಟ್ ಆ್ಯಂಡ್ ಫೇಮಸ್ ಫಿಲ್ಮ್ ಆ್ಯಕ್ಟರ್ಸ್ ಇನ್ ಅವರ್ ಕರ್ನಾಟಕ? ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಬೆಸ್ಟು ಆ್ಯಂಡ್ ಫೇಮಸ್ ಫಿಲ್ಮ್ ಆ್ಯಕ್ಟರ್ಸ್ ಹೆಸರುಗಳನ್ನು ನೀನು ಹೇಳ್ತೀಯೇನಪ್ಪ? ಅದು ನನಗೆ ಬೇಕಾಗಿರ್ತಕ್ಕಂಥ ಕೇವಲ 4 ಜನರ ಹೆಸರು ಮಾತ್ರ ಹೇಳ್ತೀಯ ಅಂತ ಕೇಳಿದಾಗ, ಸೊ ಇಮಿಡಿಯೇಟ್ಲಿ ವಿಜಯ್ ಹೇಳ್ತಾನೆ, ಬೆಸ್ಟ್ ಫಿಲ್ಮ್ ಆ್ಯಕ್ಟರ್ಸ್ ಅಥವಾ ಬೆಸ್ಟ್ ಆ್ಯಕ್ಟರ್ಸ್, ಫಿಲ್ಮ್ ಬಿಟ್ಬಿಡಿ, ನೋ ಪ್ರಾಬ್ಲಮ್, ಫಿಲ್ಮ್ ಬಿಟ್ಬಿಡಿ, ಬೆಸ್ಟ್ ಆ್ಯಕ್ಟರ್ಸ್ ಇನ್ ಕರ್ನಾಟಕ ಅಂತ ಹೇಳಿದಾಗ ವಿಜಯ್ ಇಮಿಡಿಯೇಟ್ಲಿ ಬರೀತಾನೆ ರಾಜ್ಕುಮಾರ್. ಮಕ್ಕಳು ಅರ್ಥ ಮಾಡ್ಕೊಳ್ರಿ, ರಾಜ್ಕುಮಾರ್ ಅಂತ ಬರೀತಾನೆ. ನೆಕ್ಸ್ಟ್ ಏನು ಬರೀತಾನೆ? ವಿಷ್ಣುವರ್ಧನ್ ಅಂತ ಬರೀತಾನೆ. ಸೊ ನೆಕ್ಸ್ಟ್ ಏನು ಬರೀತಾನೆ? ನಿಮಗೆಲ್ಲ ಗೊತ್ತಿದೆ,
ಅಂಬರೀಷ್ ಹೆಸರು ಕೂಡ ಬರೀತಾನೆ. ಸೊ ನೆಕ್ಸ್ಟು ಬರೀತಾನೆ ದರ್ಶನ್ ಅಂತ ಬರೀತಾನೆ. ದರ್ಶನ್ ಅಂತ ಬರೀತಾನೆ. ಎಗೈನ್ ಸಾಕು, 4 ಹೆಸರುಗಳು ಮಾತ್ರ ಸಾಕು. ಸೊ ಇಮಿಡಿಯೇಟ್ಲಿ ಸೇಮ್ ಕ್ವಶನ್ನನ್ನು ಗಿರಿಗೆ ತಿಳಿಸ್ತಾನೆ. ಗಿರಿ, ನೀನು ಕೂಡ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬೆಸ್ಟ್ 4 ಫಿಲ್ಮ್ ಆ್ಯಕ್ಟರ್ಸ್ ಹೆಸರು ಹೇಳಪ್ಪ ಅಂತ ಕೇಳಿದಾಗ ಸೆಪರೇಟಾಗಿ, ಮಕ್ಕಳು ಅರ್ಥ ಮಾಡ್ಕೊಳ್ರಿ, ಇದು ಸೆಪರೇಟಾಗಿ ಆ ಒಂದು ಕ್ಲಾಸ್ ಮ್ಯಾಥಮೆಟಿಕ್ಸ್ ಟೀಚರು ಅಥವಾ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಏನು ಮಾಡ್ತಾರೆ, ವಿಜಯ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬೆಸ್ಟ್ ಫಿಲ್ಮ್ ಆ್ಯಕ್ಟರ್ಸು ಯಾರು ಅಥವಾ ಬೆಸ್ಟ್ ಆ್ಯಕ್ಟರ್ಸ್ ಯಾರು ಅಂತ ಕೇಳಿದಾಗ ರಾಜ್ಕುಮಾರ್ ಅಂತ ಬರೀತಾನೆ, ವಿಷ್ಣುವರ್ಧನ್ ಅಂತ ಬರೀತಾನೆ, ಅಂಬರೀಷ್ ಅಂತ ಬರೀತಾನೆ, ದರ್ಶನ್ ಅಂತ ಬರೀತಾನೆ. ಸೊ ನೆಕ್ಸ್ಟು ಈ ಕಡೆ ಗಿರಿಗೆ ಕೇಳಿದಾಗ ಸೇಮ್ ಪ್ರಶ್ನೆ, ಗಿರಿ ಏನಂತ ಬರೀತಾನಪ್ಪ ಅಂದರೆ ರಾಜ್ಕುಮಾರ್ ಹೆಸರು ಕೂಡ ಬರೀತಾನೆ. ಸೊ ನೆಕ್ಸ್ಟು ಸುದೀಪ್ ಹೆಸರು ಬರೀತಾನೆ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ಏನಂತ ಹೆಸರು ಬರೀತಾರೆ, ಅಲ್ಲಿ ಯಾವುದೋ ಒಂದು ಎಕ್ಸಾಂಪಲ್, ಸೇ ಫಾರ್ ಎಕ್ಸಾಂಪಲ್ ರಾಮಪ್ಪ ಅಂತ ಹೆಸರು ಬರೀತಾನೆ. ಮೋಸ್ಟ್ಲಿ ಅವ್ರೂರಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಆ್ಯಕ್ಟರ್ ಮೋಸ್ಟ್ಲಿ ಇರ್ಬೋದು, ರಾಮಪ್ಪ ಅಂತೇಳ್ಬಿಟ್ಟು. ಇನ್ನೊಂದು ಹೆಸರು ಬರೀತಾನೆ, ಅಲ್ಲಿ ರಾಮಪ್ಪ ಬದಲು ಇನ್ನೊಬ್ಬರು ನಂಜಪ್ಪ ಅಂತ ಬರೀತಾನೆ. ಸೊ ನಂಜಪ್ಪ ಅಂತ. ಸೊ ಇಮಿಡಿಯೇಟ್ಲಿ ಮಾಸ್ಟರ್ಗೆ ಏನಾಗುತ್ತೆ, ಒಂಥರ ಕ್ಲಾರಿಟಿ ಸಿಗಲ್ಲ. ಸೊ ಏನಿದು, ಗಿರಿ ರಾಜ್ಕುಮಾರ್ ಹೆಸರು ಬರ್ದವ್ರೆ, ಸುದೀಪ್ ಹೆಸರು ಬರ್ದವ್ರೆ, ರಾಮಪ್ಪ ನಂಜಪ್ಪ ಯಾರಿವರು ಮಗು? ಈಗ ರಾಮಪ್ಪ ನಂಜಪ್ಪ ಅಂತಕ್ಕಂಥವ್ರು ಫಿಲ್ಮ್ ಆ್ಯಕ್ಟರ್ಸಾ ಅದು ತುಂಬ ಚೆನ್ನಾಗಿ ಹ್ಯಾಕ್ಟ್ ಮಾಡ್ತಕ್ಕಂಥವ್ರ ಅಂತ ಕೇಳಿದಾಗ, ಸೊ ಇಮಿಡಿಯೇಟ್ಲಿ ಗಿರಿ ಆನ್ಸರ್ ಮಾಡ್ತಾನೆ, ರಾಮಪ್ಪ ಅಂಡ್ ನಂಜಪ್ಪ ದೇ ಆರ್ ಬೆಸ್ಟ್ ಆ್ಯಕ್ಟರ್ಸ್ ಅಕಾರ್ಡಿಂಗ್ ಟು ಮೀ, ನನ್ನ ಪ್ರಕಾರ ಬೆಸ್ಟ್ ಆ್ಯಕ್ಟರ್ಸು ಅಂತ. ಬಟ್ ಯೂನಿವರ್ಸಲ್ ಆಗಿ ವಿ ಡೋಂಟ್ ನೋ ಹೂ ಈಸ್ ರಾಮಪ್ಪ ಅಂಡ್ ನಂಜಪ್ಪ. ನಮಗೆಲ್ಲ ಗೊತ್ತಿಲ್ಲ ನಂಜಪ್ಪ ಯಾರು ರಾಮಪ್ಪ ಯಾರು ನಮಗ್ಯಾರೋ ಗೊತ್ತಿಲ್ವಲ್ಲ. ಸೊ ಇಲ್ಲಿ ಮಕ್ಕಳು ಅರ್ಥ ಮಾಡ್ಕೊಳ್ರಿ. ಸೊ ಇಲ್ಲೇನಾಗ್ತಾ ಇದೆ, ವಿಜಯ್ ಕರೆಕ್ಟಾಗಿ ಆ ಫಿಲ್ಮ್ ಆ್ಯಕ್ಟರ್ಸ್ ಹೆಸರುಗಳನ್ನು ಕಲೆಕ್ಟ್ ಮಾಡಿಕೊಂಡು ರೆಪ್ರೆಸೆಂಟೇಷನ್ ಮಾಡ್ದ. ಇಲ್ಲಿ ಕೂಡ ಏನು ಮಾಡ್ದ, ಗಿರಿ ಕಲೆಕ್ಟ್ ಮಾಡಿಕೊಂಡು ರೆಪ್ರೆಸೆಂಟೇಷನ್ ಮಾಡುವಾಗ ಅವನ ಥಾಟು ಬೇರೆ ಕಡೆ ಹೋಯಿತು. ಸೊ ಅಲ್ಟಿಮೇಟ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ, ಸೆಟ್ ಅಂತಕ್ಕಂಥದ್ದು ಇಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಮಕ್ಕಳು ಅರ್ಥ ಮಾಡ್ಕೊಳ್ರಿ. ಇಟ್ಸ್ ಅ ಡೆಫಿನೇಷನ್. ಮೇ ಬಿ ಡೆಫಿನೆಟ್ಲಿ ನಮ್ಮ ಒಂದು ಆನ್ಲೈನ್ ಎಕ್ಸಾಮಲ್ಲಿ ಅಥವಾ ಟೆಸ್ಟಲ್ಲಿ ಅಥವಾ ಮಿಡ್ ಟರ್ಮಲ್ಲಿ ನಾವು ಕೇಳ್ಬೋದು ನಿಮಗೆ ಡಿಫೈನ್ ಎ ಸೆಟ್ ಅಂತ. ಡಿಫೈನ್ ಎ ಸೆಟ್. ಸೊ ಡೆಫಿನೇಷನ್ ಆಫ್ ಎ ಸೆಟ್ ಅಂತಕ್ಕಂಥದ್ದು ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಈಸ್ ಕಾಲ್ಡ್ ಸೆಟ್. ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್. ಇಲ್ಲಿ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಂಡ ಯಾರು, ವಿಜಯ್. ಇಲ್ಲಿ ಗಿರಿ ಏನು ಮಾಡ್ದ, ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅನ್ನು ಕಲೆಕ್ಟ್ ಮಾಡಿಕೊಳ್ಳೋದ್ರಲ್ಲಿ ಇಲ್ಲೆಲ್ಲೋ ಒಂದು ಕಡೆ ಸೋತಿದ್ದಾನೆ ಅಂತ ನಾವು ಅಂದ್ಕೋಬೋದು. ಸೊ ಇಮಿಡಿಯೇಟ್ಲಿ ಸರ್ ಏನು ಮಾಡ್ತಾರೆ, ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಸೆಪ್ರೇಟಾಗಿ. ವಿಜಯ್, ಹೌ ವುಡ್ ಲೈಕ್ ಟು ಆಸ್ಕ್ ಯು ಅನದರ್ ಕ್ವಶನ್, ಆನ್ಸರ್ ಮಾಡ್ತೀಯೇನಪ್ಪ ಅಂತ ಕೇಳಿದಾಗ, ಓಕೆ ಸರ್ ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಅಂತ ಹೇಳ್ತಾನೆ. ಸೊ ಅವಾಗ ಕ್ವಶನ್ ಕೇಳ್ತಾರೆ ಮಾಸ್ಟ್ರು, ಮ್ಯಾಥಮೆಟಿಕ್ಸ್ ಮಾಸ್ಟ್ರು ವಿಜಯ್ಗೆ. ವಿಜಯ್, ರೈಟ್ ದ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 5. ರೈಟ್ ದ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 5 ಅಂತ. ಮಕ್ಕಳು ಅರ್ಥ ಮಾಡ್ಕೊಳ್ಳಿ. ನ್ಯಾಚುರಲ್ ನಂಬರ್ಸ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು. ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳನ್ನು ಬರೀರಪ್ಪ ಅಂತ ಕೇಳಿದಾಗ, ಸೊ ರೈಟ್ ದ ನ್ಯಾಚುರಲ್ ನಂಬರ್ಸ್ ಫಸ್ಟ್ 5. ರೈಟ್ ದ ನ್ಯಾಚುರಲ್ ನಂಬರ್ಸ್ ಫಸ್ಟ್ 5 ಅಂತ ಕೇಳಿದಾಗ, ಸೊ ಇಮಿಡಿಯೇಟ್ಲಿ ವಿಜಯ್ ಬರೀತಾನೆ 1 2 3 4 5 ಅಂತ. ಸೊ ಸೇಮ್ ಕ್ವಶನನ್ನು ಗಿರಿಗೆ ಕೇಳಿದಾಗ, ಸೊ ಗಿರಿ ಕೂಡ ಬರೀತಾನೆ ನ್ಯಾಚುರಲ್ ನಂಬರ್ಸು 1 2 3 4 5 ಅಂತ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಯಾವುದು ಸೆಟ್ ಆಗುತ್ತೆ? ಇದು ಸೆಟ್ ಆಗುತ್ತಾ? ನೋ, ಇಟ್ ಈಸ್ ನಾಟ್ ಎ ಸೆಟ್. ಇದು ಸೆಟ್ ಆಗುತ್ತಾ? ಇಲ್ಲಿ ಸೆಟ್ ಮಾಡೋಕ್ಕಾಗುತ್ತಾ? ಮೇ ಬಿ ಇಟ್ ಈಸ್ ಎ ಸೆಟ್. ಇದು ಸೆಟ್ ಆಗಬಹುದು. ಆದರೆ ಈ ಒಂದು ಪ್ರಶ್ನೆಗೆ ಇವೆರಡು 100% ಸೆಟ್. ಯಾಕೆ ಸೆಟ್ ಇದು? ನಮ್ಮ ಕರ್ನಾಟಕದಲ್ಲಿ
ಕಲೆಕ್ಟ್ ದ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿದಾಗ 1 2 3 4 5 ಅಂತ ಹೇಳ್ಬೋದು. ಸೊ ಇಮಿಡಿಯೇಟ್ಲಿ ನೆಕ್ಸ್ಟು ಏನು ನಮ್ಮ ಅಮೇರಿಕಾಗೆ ಹೋಗಿಬಿಟ್ಟು ಅಲ್ಲಿ ಕೂಡ ಒಬ್ಬ ಸ್ಟೂಡೆಂಟ್ನು ಕ್ಯಾನ್ ಯು ಕಲೆಕ್ಟ್ ದ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿದಾಗ ಅವನು ಕೂಡ ಏನು ಆನ್ಸರ್ ಮಾಡ್ತಾನೆ 1 2 3 4 5 ಅಂತ ಕೊಡ್ತಾನೆ. ಸೊ ಇಮಿಡಿಯೇಟ್ಲಿ ನಾವು ಚೈನಾಗೆ ಹೋಗಿ ಇದೇ ಪ್ರಶ್ನೆ ಕೇಳಿದಾಗ ಆ ಮಗು ಕೂಡ ಹೇಳ್ತಾನೆ 1 2 3 4 5 ಅಂತ. ಮಕ್ಕಳೆಲ್ಲ ಅರ್ಥ ಮಾಡ್ಕೊಳ್ರಿ. ಸೊ ಅಲ್ಲಿಗೆ ವಾಟ್ ಯು ಮೀನ್ ಸೆಟ್? ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್. ಇದು ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಇವು. ಇಯರ್ ಆಬ್ಜೆಕ್ಟ್ಸ್ ಆರ್ ನಥಿಂಗ್ ಬಟ್ ದ ಎಲಿಮೆಂಟ್ಸ್, ದ ನಂಬರ್ಸ್ ಅಂತ ನೋಡಿ. 1 2 3 4 5 ಅಂತಕ್ಕಂಥದ್ದು ವೆಲ್ ಡಿಫೈನ್ ಆಗಿರ್ತಕ್ಕಂಥದ್ದು. ಬಟ್ ಇವು ನಮ್ಮ ಕರ್ನಾಟಕದಲ್ಲಿ ಇದು ಕ್ವಶನ್ನು, ಈ ಕ್ವಶನ್ಗೆ ಆನ್ಸರ್ ಕರೆಕ್ಟು. ಅದೇ ನಾವು ಆಂಧ್ರ ಪ್ರದೇಶಕ್ಕೆ ಹೋದಾಗ, ಸೊ ಅದೇ ನಾವು ನೆಕ್ಸ್ಟ್ ಮತ್ತು ಪುನಃ ಮಹಾರಾಷ್ಟ್ರಕ್ಕೆ ಹೋದಾಗ, ಗುಜರಾತ್ಗೆ ಹೋದಾಗ ಅಲ್ಲಿ ಫಿಲ್ಮ್ ಆ್ಯಕ್ಟರ್ಸ್ ಬೇರೆ ಬೇರೆ ಹಾಕ್ತಾರೆ. ಮಕ್ಕಳ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಡಿಫೈನ್ ಎ ಸೆಟ್ ಅಂದ್ರೇನು? ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬುಟ್ಟಿ ತೊಗೊಳ್ರಿ. ಆ ಬುಟ್ಟಿಯಲ್ಲಿ ಸುಮಾರು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ಮತ್ತು ಪುನಃ ಬೇರೆ ಬೇರೆದೆಲ್ಲ ಹಾಕಿದ್ದೀವಿ. ಒಂದು ಪೆನ್ನುಗಳು ಹಾಕಿದ್ದೀವಿ, ಅಥವಾ ಬುಕ್ಸ್ ಹಾಕಿದ್ದೀವಿ, ಅಥವಾ ಡಸ್ಟರ್ ಹಾಕಿದ್ದೀವಿ, ವೆಜಿಟೇಬಲ್ಸ್ ಹಾಕಿದ್ದೀವಿ. ಸೊ ಈಗ ನಾವು ಕಲೆಕ್ಟ್ ಮಾಡ್ಕೋಬೇಕಾದ್ರೆ ನಾವೇನು ಮಾಡ್ತೀವಿ? ಡಿಫ್ರೆಂಟ್ ಬುಕ್ಸನ್ನು ಕಲೆಕ್ಟ್ ಮಾಡ್ಕೊತೀವಿ, ಒಂದು ಕಡೆ ಜೋಡಿಸ್ತೀವಿ. ಬಿಕಾಸ್ ದಟ್ ಈಸ್ ಒನ್ ಆಫ್ ದ ಸೆಟ್. ವೆಜಿಟೇಬಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಕಡೆ ಜೋಡಿಸಿದಾಗ ದಟ್ ಈಸ್ ಅನದರ್ ಸೆಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ಡಸ್ಟರ್ಗಳೆಲ್ಲ ನಾನು ಅಲ್ಲಿ ಹಾಕಿದಾಗ ಅದನ್ನು ಕಲೆಕ್ಟ್ ಮಾಡಿ ಜೋಡಿಸಿದಾಗ ಅದೊಂದು ಸೆಟ್ ಆಗುತ್ತೆ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಡಿಫ್ರೆಂಟ್ ಕಲರ್ಸ್ ಆಫ್ ಚಾಕ್ ಪೀಸ್ಗಳು ನಾನು ಬಾಕ್ಸಲ್ಲಿ ಹಾಕಿದಾಗ ಅವನ್ನೇ ಮಾತ್ರ ಸಪ್ರೇಟಾಗಿ ನಾನು ಕಲೆಕ್ಟ್ ಮಾಡಿಕೊಂಡು ಜೋಡಿಸಿದಾಗ ಅದು ಕೂಡ ಒಂದು ಸೆಟ್ ಆಗುತ್ತೆ. ಇಲ್ಲಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಒನ್ಸ್ ಅಗೇನ್, ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. Understand children? These sets can be represented by using the symbols, that is capital A, capital B, capital C and capital D dot 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 dot. ಮಕ್ಕಳು ಅರ್ಥ ಮಾಡ್ಕೊಳ್ರಿ. ಸೆಟ್ಸ್ ಅನ್ನು ಕ್ಯಾಪಿಟಲ್ ಎ ಇಂದ, ಕ್ಯಾಪಿಟಲ್ ಬಿ ಇಂದ, ಸಿ ಇಂದ, ಡಿ ಇಂದ ಡಾಟ್ 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 ಅಂತಕ್ಕಂಥ ಲೆಟರ್ಸ್ ಇಂದ ನಾವು ಡಿನೋಟ್ ಮಾಡ್ತೀವಿ. ನೋಡಿ ಮಕ್ಕಳು, ಇಲ್ಲಿ ಸೆಟ್ ಎ ಇಲ್ಲಿ ನಾನು ಬರೀತೀನಿ. ಏನು ಬರೀತೀನಿ? 2 4 6 8 10 ಡಾಟ್ ಡಾಟ್ ಡಾಟ್. ಇದು ಎಂಥ ಸೆಟ್? ಇದು ಎಂಥ ಸೆಟ್? ಇದು ಕಲೆಕ್ಷನ್ ಆಫ್ ಈವನ್ ನಂಬರ್ಸ್, ಸಮಸಂಖ್ಯೆಗಳು. ಇಲ್ಲಿ ಸಮಸಂಖ್ಯೆಗಳು ಮಾತ್ರ ಕಲೆಕ್ಟ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ 2 ಅನ್ನೋದು ಸಮಸಂಖ್ಯೆ, 4 ಸಮಸಂಖ್ಯೆ, 6 ಕೂಡ ಸಮಸಂಖ್ಯೆ, 8 ಕೂಡ ಸಮಸಂಖ್ಯೆ, 10 ಕೂಡ ಸಮಸಂಖ್ಯೆ, ಬರ್ತಕ್ಕಂಥವು ಕೂಡ ಸಮಸಂಖ್ಯೆಗಳಾಗಿರ್ತವೆ. ಇಲ್ಲಿ ಈವನ್ ನಂಬರ್ ಅಂದರೆ ಏನು? ದ ನಂಬರ್ ವಿಚ್ ಈಸ್ ಈಸಿಲಿ ಡಿವಿಸಿಬಲ್ ಬೈ 2 ಆರ್ the numbers which are completely divisible by 2. such a numbers are called as even numbers. ಕನ್ನಡದಲ್ಲಿ ಸಮಸಂಖ್ಯೆಗಳು ಅಂತ. ಯಾವ ಸಂಖ್ಯೆಯು 2ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತೆ ಅಂತಹ ಸಂಖ್ಯೆಗಳು ನಾವೇನು ಕರಿತೀವಿ? ಸಮಸಂಖ್ಯೆಗಳಂತ ಕರಿತೀವಿ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸೊ ಅದೇ ರೀತಿಯಾಗಿ ನಾನು ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಝೆಡ್ ಅಂತಕ್ಕಂಥ ಒಂದು ಲೆಟರಿಂದ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ ಝೆಡ್ ಅಂದರೆ ಏನು? ಪೂರ್ಣಾಂಕಗಳು, ಇಂಟೀಜರ್ಸ್ ಅಂತ ಕರಿತೀವಿ. ಇಂಟೀಜರ್ಸ್ ಯಾವಾಗ ಬರುತ್ತೆ? 0 ± 1 ± 2 ± 3 ಡಾಟ್ 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 ಡಾಟ್. ಇದು ಎಂಥ ಸೆಟ್? ಇದು ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಇಲ್ಲೇನಿದೆ? 0 ಇದೆ, ± 1 ಇದೆ, ± 2 ಇದೆ, ± 3 ಡಾಟ್ 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 ಇದೆ. ಸೊ ಅದೇ ರೀತಿ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೇ ಫಾರ್ ಎಕ್ಸಾಂಪಲ್ ದಟ್ ಈಸ್ ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂದರೆ ಏನು? ಬೆಸ ಸಂಖ್ಯೆಗಳು ಅಂತ. ಆಡ್ ನಂಬರ್ಸ್ ಬೆಸ ಸಂಖ್ಯೆಗಳು ಅಂತ. ಈಗ ಅತಿ ಚಿಕ್ಕ ಬೆಸ ಸಂಖ್ಯೆ ಯಾವುದು? ನಿಮಗೆಲ್ಲ ಗೊತ್ತಿದೆ. 1, ನೆಕ್ಸ್ಟು ಬೆಸ ಸಂಖ್ಯೆ 3, ನೆಕ್ಸ್ಟು 5, ನೆಕ್ಸ್ಟು 7, ನೆಕ್ಸ್ಟು 9. ಅದೇ ರೀತಿ ನಾವು ಬರ್ಕೊಂಡು ಹೋಗ್ತೀವಿ. ಬೆಸ ಸಂಖ್ಯೆ ಅಂದರೆ ಏನು? ಆಡ್ ನಂಬರ್ಸ್. ODD ಆಡ್ ನಂಬರ್ಸ್.
ಬೆಸ ಸಂಖ್ಯೆ. ಬೆಸ ಸಂಖ್ಯೆ ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಬೆಸ ಸಂಖ್ಯೆ ಅಂತ ನಾವು ಕರಿತೀವಿ. ಏನು ಬೆಸ ಸಂಖ್ಯೆ ಅಂದ್ರೇನು? ಯಾವ ಸಂಖ್ಯೆಗಳು ಎರಡರಿಂದ ಸಂಪೂರ್ಣವಾಗಿ ಭಾಗವಾಗಲ್ಲ ಅಂತಹ ಸಂಖ್ಯೆಗಳವೇನು ಕರಿತೀವಿ? ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಈ ಬೆಸ ಸಂಖ್ಯೆಗಳು ನಾನು ಬೇರೆ ಸಂಖ್ಯೆಗಳು ಸೇರಿಸ್ಬಿಟ್ರೆ ಆಗಲ್ಲದು, ಅದು ಆಡ್ ನಂಬರ್ ಸೆಟ್ ಆಗಲ್ಲ, ಅದು ಬೇರೆ ಸೆಟ್ ಆಗುತ್ತದು, ಮಿಕ್ಸ್ಡ್ ಆಗುತ್ತೆ. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಇನ್ನೂ ಒಂದು ಎಕ್ಸಾಂಪಲ್ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು. ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳು. ಮಕ್ಕಳ ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಸೊ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ವಿಚ್ ಈಸ್ ದ ಲೀಸ್ಟ್ ಪ್ರೈಮ್ ನಂಬರ್? ಎಸ್, ಯುವರ್ ಥಿಂಕಿಂಗ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಚಿಲ್ಡ್ರನ್. 2 ಈಸ್ ದ ಲೀಸ್ಟ್ ಪ್ರೈಮ್ ನಂಬರ್. ಮಕ್ಕಳು ಅರ್ಥ ಮಾಡ್ಕೊಳ್ರಿ. 2 ಆದಮೇಲೆ ಏನು ಬರುತ್ತೆ? 3 ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ? 5 ಬರುತ್ತೆ, 7 ಬರುತ್ತೆ, ನೆಕ್ಸ್ಟು 8 ಬರಲ್ಲ, 9 ಬರಲ್ಲ, 10 ಬರಲ್ಲ, 11. ಮಕ್ಕಳು ನಿಮಗೆಲ್ಲ ಗೊತ್ತಿದೆ. ಸೊ ನೆಕ್ಸ್ಟ್ ಏನು ಬರುತ್ತೆ? 13. ಸೊ ಡಾಟ್ ಡಾಟ್ ಡಾಟ್. ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಸೊ ಕ್ಲೀನಾಗಿ ಫೋಕಸ್ ಮಾಡ್ಕೊಳ್ರಿ. ಇಲ್ಲಿ ಪ್ರೈಮ್ ನಂಬರ್ಸ್ ಅಂದರೆ ಏನು? ಸೊ ಹ್ಯಾಸ್ ಬಿ ನೋ ಆಲ್ ಅವಿಭಾಜ್ಯ ಸಂಖ್ಯೆಗಳು ಅಂತ. ಯಾವ ಸಂಖ್ಯೆಯು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುತ್ತೆ ಅಂತಹ ಸಂಖ್ಯೆಗಳನ್ನು ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಯಾವ ಸಂಖ್ಯೆ ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುತ್ತೆ. ನೋಡಿ, ಈಗ 2 2ರಿಂದ ಮಾತ್ರ ಭಾಗವಾಗುತ್ತೆ ಸಂಪೂರ್ಣವಾಗಿ. 3 3ರಿಂದ ಮಾತ್ರ ಭಾಗವಾಗುತ್ತೆ ಸಂಪೂರ್ಣವಾಗಿ. ಸರ್ ಇಲ್ಲಿ 4 ಬರೆದಿಲ್ಲವಲ್ಲ ಸರ್ ಅಂದರೆ 4 ಅಂತಕ್ಕಂಥದ್ದು 2ರಿಂದ ಕೂಡ ಭಾಗವಾಗುತ್ತೆ, 4ರಿಂದ ಕೂಡ ಭಾಗವಾಗುತ್ತೆ, ಅಥವಾ 1ರಿಂದ ಭಾಗವಾಗುತ್ತೆ. ಸೊ ಈ 4 ಬರಲ್ಲ ಸರ್. ಇಲ್ಲಿ 6 ಅಂತಕ್ಕಂಥದ್ದು 6 ಅಂತಕ್ಕಂಥದ್ದು 2ರಿಂದ ಭಾಗವಾಗುತ್ತೆ, 3ರಿಂದ ಭಾಗವಾಗುತ್ತೆ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಇಯರ್ 6 ವಿಚ್ ಈಸ್ ಈಸಿಲಿ ಡಿವಿಸಿಬಲ್ ಬೈ, ನೋಡಿ ಮಕ್ಕಳ, ದಿಸ್ 6 ಈಸಿಲಿ ಡಿವಿಸಿಬಲ್ ಬೈ 2, ಈಸಿಲಿ ಡಿವಿಸಿಬಲ್ ಬೈ 3. ಸೊ ದಟ್ಸ್ ವೈ 6 ಈಸ್ ನಾಟ್ ಎ ಪ್ರೈಮ್ ನಂಬರ್. ದ ನೆಕ್ಸ್ಟ್ ನಂಬರ್ ಈಸ್ 8. 8 easily divisible by 2. 8 is easily divisible by 4. Similarly, next to 9, 9 also easily divisible by 3. Understand children? So that's why 9, 10, 11 is a prime number. 12 is not a prime number. 13 is a prime number. So these are all very good examples you have studied in your previous classes in your secondary schools. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಸೊ ಇವೆಲ್ಲ ಕೂಡ ನಾವು ಸೆಟ್ಸ್ಗೆ ಎಕ್ಸಾಂಪಲ್ ಕೊಡ್ಬೋದು. ಮಕ್ಕಳ ನಾವು ರೈಟ್ ನೀಟ್ಲಿ ದ ಡೆಫಿನೇಷನ್. ಮಕ್ಕಳು ಕ್ಲೀನಾಗಿ ಬರ್ಕೊತೀರಾ ಡೆಫಿನೇಷನ್? ಈಗ ನೀಟಾಗಿ ಡೆಫಿನೇಷನ್ ಬರೀರಿ ನಿಮ್ಮ ರೆಡ್ ಪೆನ್ನಲ್ಲಿ. ನಿಮ್ಮ ನೋಟ್ಸಲ್ಲಿ ಫಸ್ಟ್ ಏನು ಮಾಡಬೇಕು? ಸೆಟ್ಸ್ ಅಂತ ಹೆಡ್ಲೈನ್ ಕೊಡಬೇಕು. ಬ್ರಾಕೆಟಲ್ಲಿ 1 + 2 + 2 + 3 ವಿಚ್ ಇಸ್ ಈಕ್ವಲ್ಸ್ ಟು 8 ಮಾರ್ಕ್ಸ್ ಅಂತ ಬರೀರಿ. ಬ್ರಾಕೆಟನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ನೀವು ಬರೀಬೇಕಾಗಿರ್ತಕ್ಕಂಥದ್ದು ಸೆಟ್ಸ್ ಅಥವಾ ಸೆಟ್. ಅದರ ಕೆಳಗಡೆ ಬರೀರಿ ಡೆಫಿನೇಷನ್ ಕ್ಲೀನಾಗಿ ಬರೀರಿ. ಎ ಸೆಟ್ ಈಸ್ A set is a collection of well-defined objects. Set is a collection of well-defined objects. Next line bariri. The sets can be denoted by letters capital A, capital B, capital C, ... X, Y, Z and so on. ಮಕ್ಕಳ ಅರ್ಥ ಆಗ್ತದೆಯಾ? ವಾಟ್ ಯು ಮೀನ್ ಸೆಟ್? ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ನಾನು ಬಿಗಿನಿಂಗಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೆ. ದೊಡ್ಡ ಬುಟ್ಟಿ,
ಆ ಬುಟ್ಟಿಯಲ್ಲಿ ತರಕಾರಿಗಳು ಹಾಕಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಡಸ್ಟರ್ಗಳು ಹಾಕಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಅಥವಾ ಡಿಫ್ರೆಂಟ್ ಕಲರ್ಸ್ ಆಫ್ ಚಾಕ್ ಪೀಸ್ಗಳು ಹಾಕಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಬುಕ್ಸ್ ಹಾಕಿ ಅಂತ ತೊಗೊಂಡಾಗ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಬುಕ್ಸನ್ನೇ ಸಪ್ರೇಟ್ ಮಾಡ್ತೀವಿ, ಡಿಫ್ರೆಂಟ್ ಕಲರ್ಸ್ ಆಫ್ ಚಾಕ್ ಪೀಸಲ್ಲೇ ಸಪ್ರೇಟ್ ಮಾಡ್ತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಡಸ್ಟರ್ಗಳೇ ಸಪ್ರೇಟಾಗಿ ನಾವು ಅರೇಂಜ್ಮೆಂಟ್ ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ನಾವು ಸಪ್ರೇಟಾಗಿ ಮಾಡ್ಕೊತೀವಿ. ಸೊ ಈ ರೀತಿ ಸಪ್ರೇಷನ್ ಮಾಡ್ತಕ್ಕಂತ ಕರಿತೀವಿ ಸೆಟ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಇನ್ನೂ ಒಂದು ಎಕ್ಸಾಂಪಲ್ ಕೊಡಬೇಕಪ್ಪ ಅಂದರೆ ನಿಮಗೆ, ಈಗ ನಿಮ್ಮ ಫಾದರು ಅಥವಾ ಮದರು ಏನೋ ಒಂದು ಮಾರ್ಕೆಟ್ಗೆ ಹೋಗಿರ್ತಾರೆ ಅಥವಾ ಒಂದು ಸ್ಟೋರ್ಗೆ ಹೋಗಿರ್ತಾರೆ ಅಥವಾ ಅಂಗಡಿಗೆ ಹೋಗಿರ್ತಾರೆ. ಸೊ ಅಂಗಡಿಯಲ್ಲಿ ಡಿಫ್ರೆಂಟ್ ಐಟಮ್ಸ್ ತೊಗೊಂಡು ಬಂದಿರ್ತಾರೆ. ಸೊ ಅವಾಗ ಏನು ಮಾಡ್ತಾರೆ ಅವರು, ಐಟಮ್ಸ್ ಎಲ್ಲ ಜೋಡಿಸ್ತಾರಲ್ವಾ ಐಟಮ್ಸ್ ಏನು ಮಾಡ್ತಾನೆ, ಈಗ ಫಾರ್ ಎಕ್ಸಾಂಪಲು ರವೆ ತಂದಿದ್ರೆ ರವೆ ಪಾಕೆಟ್ ಎತ್ಕೊಂಡು ಹೋಗ್ಬಿಟ್ಟು ರವೆ ಇರ್ತಕ್ಕಂಥ ಒಂದು ಡಬ್ಬದಲ್ಲಿ ಹಾಕ್ತಾರೆ. ಅದೇ ರೀತಿಯಾಗಿ ಗೋಧಿ ಹಿಟ್ಟು ತೊಗೊಂಡು ಬಂದರೆ ಗೋಧಿ ಹಿಟ್ಟು ಇರ್ತಕ್ಕಂಥ ಡಬ್ಬದಲ್ಲಿ ಹಾಕ್ತಾರೆ. ಸೊ ಇಲ್ಲಿ ಏನಿದೆ, ಇಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದಾರಲ್ಲ, ಅದನ್ನೇ ಅಂತ ಕರಿತೀವಿ ನಾವು ಸೆಟ್ ಅಂತ ಕರಿತೀವಿ. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಫಿಕ್ಸ್ ಒನ್ ಕಾಮನ್ ಡೆಫಿನೇಷನ್ ಇನ್ ಯುವರ್ ಮೈಂಡ್ ದ್ಯಾಟ್ ಎ ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಎ ಸೆಟ್ ಈಸ್ ಎ collection of well defined objects. Now take down the examples. Children, examples ತಗೊಳ್ರಿ. Capital A is equals to 2, 4, 6, 8, 10 ... Again capital Z is equals to 0 plus or minus 1 plus or minus 2 plus or minus 3 ... Next, O stands for odd number. 1, 3, 5, 7, 9 ... bracket close. Next, P stands for prime number. Kannada medium students ಬೇಕಾದ್ರೆ ಬರ್ಕೊಳ್ರಿ. ಪ್ರೈಮ್ ನಂಬರ್ ಅಂದ್ರೆ ಏನು? ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ. ಇದು ಬೆಸ ಸಂಖ್ಯೆ. ಇದು ಪೂರ್ಣಾಂಕಗಳು ಅಂತ. ಪೂರ್ಣಾಂಕ ಇದು ಮಾಮೂಲಾಗಿ ತಗೊಳ್ರಿ. ಅವಿಭಾಜ್ಯ ಸಂಖ್ಯೆ P is equals to 2, 3, 5, 7, 11, 13 ಸಾಕು. ಇದು ಎಂಥ ಸೆಟ್ ಅಂತ ಕರಿತೀವಿ? ಇದನ್ನು ಫೈನೈಟ್ ಸೆಟ್ ಅಂತ ಕರಿತೀವಿ. ನೆಕ್ಸ್ಟ್ ನಾನು ತೊಗೊತೀನಿ. ನೌ ಐ ವುಡ್ ಲೈಕ್ ಟು ಟೇಕ್ ದ ಫಸ್ಟ್ ಒನ್ ಈಸ್ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್. ಮಕ್ಕಳ ಇಲ್ಲಿ ಕ್ಲೀನ್ ಅರ್ಥ ಮಾಡ್ಕೊಡ್ರಿ. ಈ ಚಾಪ್ಟ್ರಲ್ಲಿ ಮೇನ್ ಇಂಪಾರ್ಟೆಂಟು 4 ಪಾರ್ಟ್ಸ್ ಬರ್ತವೆ. ದ ಫಸ್ಟ್ ಪಾರ್ಟ್ ಈಸ್ representation of sets. The second part is types of sets. The third part is operation on sets. The last part is applicable problems on sets. ಈ ಸೆಟ್ಸ್ ಮೇಲೆ ನಮಗೆ ತುಂಬ ಇಂಪಾರ್ಟೆಂಟು. ನಮಗೆ ಕೆಲವೊಂದು ಲೆಕ್ಕಗಳು ಬರ್ತವೆ, ವರ್ಬಲ್ ಪ್ರಾಬ್ಲಮ್ಸ್ ಬರ್ತವೆ, ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ ಬರ್ತವೆ. ಸೊ ಈ ಪ್ರಾಬ್ಲಮ್ಸು IAS ಅಲ್ಲಿ ನೀವು ನೋಡ್ಬೋದು. IAS ಎಕ್ಸಾಮ್ ಪೇಪರ್ಸ್ ನಿಮಗೆ ಸಿಕ್ಕಾಗ ಸೊ ನಾನೇ ಬೇಕಾದ್ರೆ ನಿಮಗೆ ಪ್ರೆಸೆಂಟೇಷನ್ ಮಾಡ್ತೀನಿ ವಿಡಿಯೋ ಮುಖಾಂತರ. IAS ಅಲ್ಲೂ ಕೂಡ ಕೊಟ್ಟಿದ್ದಾರೆ, KAS ಅಲ್ಲೂ ಕೊಟ್ಟಿದ್ದಾರೆ, PDO ಎಕ್ಸಾಮ್ಸಲ್ಲಿ ಕೊಟ್ಟಿದ್ದಾರೆ. ಸಿವಿಲ್ ಸರ್ವೀಸು ಮೊನ್ನೆ ನಡೆದಿರ್ತಕ್ಕಂಥ ಜಸ್ಟ್ ಐ ಥಿಂಕ್ 3 days 4 days ಬ್ಯಾಕ್ ನಡೆದಿರ್ತಕ್ಕಂಥ ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮ್ಸಲ್ಲಿ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಈ ಸೆಟ್ಸ್ ಮೇಲೆ ಯಾವುದಾದ್ರು ಒಂದು ಲೆಕ್ಕವನ್ನು ಅವರು ಫ್ರೇಮ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರ್ತಕ್ಕಂಥ ಲೆಕ್ಕಗಳು, ತುಂಬ ಚೆನ್ನಾಗಿರ್ತಕ್ಕಂಥ ಚಾಪ್ಟ್ರು, ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಆರಾಮಾಗಿ ಈ ಚಾಪ್ಟ್ರಲ್ಲಿ ಕನಿಷ್ಠ ಇರ್ತಕ್ಕಂಥದ್ದು ಎಷ್ಟು? ಈಗ ಸದ್ಯಕ್ಕೆ 8 ಅಂಕಗಳು. ಮುಂದೆ ನೆಕ್ಸ್ಟ್ ಹೋಗ್ತಾ 10 ಅಂಕಗಳು ಕೂಡ ಹಾಕ್ಬೋದು ಈ ಚಾಪ್ಟರ್ ವೇಟೇಜು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ದೇ ನೀಟಾಗಿ ಬಿಗಿನಿಂಗಿಂದ ಈ ವಿಡಿಯೋ ನೋಡೋದ್ರ ಮುಖಾಂತರ ರಿಪೀಟೆಡ್ಲಿ ಬೇಕಾದ್ರೆ ನೋಡ್ಬೋದು. ಸೊ ನಾನು ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಹಾಕಿರ್ತೀನಿ. ಸೊ ಈ ಲಿಂಕನ್ನು ಓಪನ್ ಮಾಡಿ 2 more times ನೀವು ಅಬ್ಸರ್ವ್ ಮಾಡ್ತಾ, ನೋಡುತ್ತಾ, ವೀಕ್ಷಣೆ ಮಾಡುತ್ತಾ ಆರಾಮಾಗಿ ಕಲ್ತ್ಕೊಂಡು ಹೋಗ್ಬೋದು ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್, I think it's over now. The next concept is
representation of sets. Representation of sets. Now put that line. Representation of sets. Representation of sets. Write neatly. ನೋಡಿ ಇದನ್ನು ರೆಡ್ ಪೆನ್ನಲ್ಲಿ ಬರ್ಕೊಡ್ರಿ. ರೆಡ್ ಪೆನ್ನಲ್ಲಿ ಬರ್ಕೊಡ್ರಿ. ನಿಮ್ಮ ನೋಟ್ಸಲ್ಲಿ ಕ್ಲೀನಾಗಿ ಸ್ಪಷ್ಟವಾಗಿ ರೆಡ್ ಪೆನ್ನಲ್ಲಿ ಕ್ಲೀನಾಗಿ ಹೆಡ್ಲೈನ್ ಹಾಕಿ ಮಕ್ಕಳ. ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್. ಸೆಟ್ಸ್ ಅನ್ನು ಯಾವ ರೀತಿ ರೆಪ್ರೆಸೆಂಟೇಷನ್ ಮಾಡ್ತೀವಿ ಅಂತ. ಸೊ ವಿ ಹ್ಯಾವ್ ಓನ್ಲಿ ದ ಟೂ ಮೆಥಡ್ಸ್. We are going to represent the sets. The first method is tabular method or roster method. Roster method. Roster method. The second one is set builder method. Set builder method. So these are the very important methods. We are going to represent the sets. Sets ಅನ್ನು representation ಮಾಡೋಕ್ಕೆ ನಮಗಿರ್ತಕ್ಕಂಥ ಟೂ ಇಂಪಾರ್ಟೆಂಟ್ ಮೆಥಡ್ಸು ಸೆಟ್ ಬಿಲ್ಡರ್ ಮೆಥಡ್ಡು ಆ್ಯಂಡ್ ರೋಸ್ಟರ್ ಮೆಥಡ್ಡು ಅಂತ ತುಂಬ ಇಂಪಾರ್ಟೆಂಟು. ಕ್ಲೀನಾಗಿ ಫಾಲೋಅಪ್ ಮಾಡೋಣ ಮಕ್ಕಳ. ಕ್ಲೀನಾಗಿ ಫೋಕಸ್ ಮಾಡಿ. ರೋಸ್ಟರ್ ಮೆಥಡ್ಡು, ಸೆಟ್ ಬಿಲ್ಡರ್ ಮೆಥಡ್ಡು ಅಂತ ಇಲ್ಲಿ ಕ್ಲೀನಾಗಿ ನಿಮ್ಮ ರೆಡ್ ಪೆನ್ನಲ್ಲಿ ಕ್ಲೀನಾಗಿ ಬರ್ಕೊಂಡಿರ್ತೀರಲ್ವಾ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸು. ಅದರ ಕೆಳಗಡೆ ರೆಡ್ ಪೆನ್ನಲ್ಲಿ ಬರ್ಕೊಂಡಿರ್ತೀರಲ್ವಾ ರೋಸ್ಟರ್ ಮೆಥಡ್ಡು ಅಂತ. ಅದರ ಕೆಳಗಡೆ ಬರ್ಕೊಂಡಿರ್ತೀರಲ್ವಾ ಸೆಟ್ ಬಿಲ್ಡರ್ ಮೆಥಡ್ಡು ಅಂತ. ಮಕ್ಕಳು ಅರ್ಥ ಆಗ್ತಿದೆಯಾ? ಸೊ ನೌ ಅಗೈನ್ ಪುಟ್ ದ ಹೆಡ್ಲೈನ್. ಯಾವ ಹೆಡ್ಲೈನ್ ಕೊಡ್ತೀರಾ? ರೋಸ್ಟರ್ ಮೆಥಡ್ ಅಂತ ಹೆಡ್ಲೈನ್ ಕೊಡಿ. ರೋಸ್ಟರ್ ಮೆಥಡ್ ಅಂತ ಹೆಡ್ಲೈನ್ ಕೊಡಿ. ರೋಸ್ಟರ್ ಮೆಥಡ್. ರೋಸ್ಟರ್ ಮೆಥಡ್ ಅಂತ ಹೆಡ್ಲೈನ್ ಕೊಡಿ. See children, in roster method we are going to represent the sets clearly and we are going to see the elements in our naked eyes clearly. Such a method we called as roster method. Understand children? So in this method we can see the elements. In this method we can see the elements clearly. For example, so I think I have given in the beginning, that is capital A is equals to 2, 4, 6, 8, 10. ನೋಡಿ ಮಕ್ಕಳ, ಇಲ್ಲಿ ಎಲಿಮೆಂಟ್ಸ್ ಏನು ಮಾಡ್ತಾ ಇದ್ದೀವಿ ನಾವು ಕ್ಲಿಯರ್ ಆಗಿ ನೋಡ್ತಾ ಇದ್ದೀವಿ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಸೊ ದ ನೆಕ್ಸ್ಟ್ ಮೆಥಡ್ ಈಸ್ ಸೆಟ್ ಬಿಲ್ಡರ್ ಮೆಥಡ್. ಸೆಟ್ ಬಿಲ್ಡರ್ ಮೆಥಡ್. ಸೆಟ್ ಬಿಲ್ಡರ್ ಮೆಥಡ್ ನೀಟಾಗಿ ಕ್ಲೀನಾಗಿ ಬರೀರಿ. ಸೆಟ್ builder method. So in this method we cannot see the elements clearly, but the rule will be given to frame the set. In this method write neatly children. In your notes you have to write the roster method definition and set builder method definition neatly. In this method we can see the we cannot see the elements clearly. In this method we cannot see the elements clearly, but the rule will be given. Will be given.
Understand children? For example, here I would like to write the example. Collection of 5 even numbers. Collect 5 collect first ಅಂತ ಕೊಡ್ರಿ, ಇನ್ನು ಈಸಿ ಆಗುತ್ತೆ. ಕಲೆಕ್ಟ್ ಫಸ್ಟ್ 5 ಈವನ್ ನಂಬರ್ಸ್. ನೋಡಿ ಮಕ್ಕಳ, ಇಲ್ಲೇನಾಗ್ತಾ ಇದೆ? ಕಲೆಕ್ಟ್ ಫಸ್ಟ್ 5 ಈವನ್ ನಂಬರ್ಸ್. ಮೊದಲ 5 ಸಮ ಸಂಖ್ಯೆಗಳನ್ನು ಸಂಗ್ರಹಿಸಿ. ಮೊದಲ 5 ಸಮ ಸಂಖ್ಯೆಗಳನ್ನು ಸಂಗ್ರಹಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಎಕ್ಸಾಂಪಲ್ ನಾವು ಏನು ತಗೋಬೋದು? ಇದೇ ತಗೋಬೋದಲ್ವಾ? 2 4 6 8 10. ಸೊ ಇಲ್ಲೇನಾಗ್ತಾ ಇದೆ? 1 2 3 4 5 5 ಸಮ ಸಂಖ್ಯೆಗಳು ಕಲೆಕ್ಟ್ ಮಾಡಿದೀವಲ್ವಾ? ಸೊ ಇಲ್ಲೇನಾಗ್ತಾ ಇದೆ? ನಾವು ಎಲಿಮೆಂಟ್ಸ್ ನೋಡ್ತಾ ಇದ್ದೀವಾ? ಇಲ್ಲ. ಸೊ ವಿ ಆರ್ ನಾಟ್ ಸೀಯಿಂಗ್ ದ ಎಲಿಮೆಂಟ್ಸ್ ಕ್ಲಿಯರ್ಲಿ, ಬಟ್ ದ ರೂಲ್ ವಿಲ್ ಬಿ ಗಿವನ್. ಏನಿದೆ ರೂಲ್? ಅದು ಏನು ರೂಲ್ ಕೊಟ್ಟಿದ್ದಾರೆ ಅವರು? ಏನು ರೂಲ್ ಕೊಟ್ಟಿದ್ದಾರೆ? ಕಲೆಕ್ಟ್ ಮಾಡಿ ಫಸ್ಟ್ 5 ಈವನ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ವೇ ವಿ ಆರ್ ಗೋಯಿಂಗ್ ಟು ಬಿಲ್ಡ್ ದ ಸೆಟ್. ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಮೇನ್ 3 ಇಂಪಾರ್ಟೆಂಟು. ದ ಫಸ್ಟ್ ಒನ್ ಈಸ್, ಹ್ಯಾಸ್ ವಿ ನೋ ಆಲ್ ದ ಡೆಫಿನೇಷನ್ ಆಫ್ ಎ ಸೆಟ್. Set is a collection of well-defined objects. Sets can be represented symbolically by the letters capital A, capital B, capital C, ... And also we are going to represent the sets in 2 methods. The first method is roster method. So in this method we can see the elements of the set clearly. For example, capital A is equals to 2 4 5 6 8 10. The next method is set builder method. In this method we cannot see the elements clearly, but the rule will be given. For example, collect the first 5 even numbers. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಹೋಗ್ತಾ ಲೆಕ್ಕಗಳಿದ್ದಾವೆ, ತುಂಬ ಚೆನ್ನಾಗಿದೆ, ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಲೆಕ್ಕಗಳು ಕೂಡ. ಸೊ ಅಲ್ಲಿಗೆ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸು ಕಂಪ್ಲೀಟ್ ಆಯಿತು. ನೌ ಅಗೈನ್ ಅನದರ್ ಟಾಪಿಕ್ ಈಸ್ ಟೈಪ್ಸ್ ಆಫ್ ಸೆಟ್ಸ್. ಈ ಟೈಪ್ಸ್ ಆಫ್ ಸೆಟ್ಸು ತುಂಬ ಇಂಪಾರ್ಟೆಂಟು. ಸೊ ಡೆಫಿನೆಟ್ಲಿ ನಾವು 1 ಮಾರ್ಕ್ ಕ್ವಶನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಟ್ಸ್ ಬರ್ತದೆ. ಆ ಸೆಟ್ಸಲ್ಲಿ ಯಾವುದಾದ್ರೂ ಒಂದು ಸೆಟ್ ಡೆಫಿನೇಷನ್ ಕೂಡ ಕೇಳ್ಬೋದು ಮಕ್ಕಳ. ರೆಡಿಯಾಗಿದ್ದೀರಲ್ಲ? ಕ್ಲೀನಾಗಿ ಕಾಪಿ ಮಾಡಿ. ನಮ್ಮ ಮ್ಯಾಥಮೆಟಿಕ್ಸ್ಗೆ ನೀವು ಸೆಪರೇಟಾಗಿ ಒಂದು ನೋಟ್ಸು ಕೀಪಪ್ ಮಾಡಬೇಕಾಗುತ್ತೆ. ಸೊ ಆ ನೋಟ್ಸಲ್ಲಿ ನೀವು ಮ್ಯಾಥಮೆಟಿಕ್ಸು ವೆರಿ ಫಸ್ಟ್ ಚಾಪ್ಟರ್ ಸೆಟ್ಸ್ ಅಂತ ಹೆಡ್ಲೈನ್ ಕೊಟ್ಟು ನೋಟ್ಸನ್ನು ಕ್ಲೀನಾಗಿ ಕಾಪಿ ಮಾಡ್ಕೊಂಡು ಹೋಗಿ. ಸೊ ನಾನು ಕ್ಲಾಸ್ ಮಾಡುವಾಗಲೇ ನಿಮಗೆ ನೋಟ್ಸು ಕೊಡ್ತಿರ್ತೀನಿ, ಲೆಕ್ಕಗಳು ಮಾಡಿಸ್ತಿರ್ತೀನಿ, ಅಷ್ಟು ಕೂಡ ಕ್ಲೀನಾಗಿ ನೀವು ನೋಟ್ಸಲ್ಲಿ ಕಾಪಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ಮಕ್ಕಳ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವುಡ್ ಲೈಕ್ ಟು ಪ್ರೆಸೆಂಟ್ the again types of sets. Next class ಅಲ್ಲಿ ನಾನು types of sets ಬಗ್ಗೆ ತಿಳಿಸ್ತೀನಿ. Okay children, thank you. Keep watching our mathematics videos. Understand children? Thank you.